ಹಾಯ್ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಸಂಡೇ ಈವ್ನಿಂಗ್ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆದರೆ ಬೆಳಗ್ಗೆಯಿಂದ ವೀಡಿಯೋಸ್ ತೊಗೊಂಡಿದ್ದೀನಿ. ಮಾರ್ನಿಂಗ್ಗೆ ಎದ್ದು ಪೂಜೆ ಮಾಡಿ ಮಧುರಮ್ಮನ ಟೆಂಪಲ್ಗೆ ಹೋಗಿದ್ದೆ ಆ್ಯಂಡ್ ವಿಶಾಲ್ ಮಾರ್ಟ್ಗೂ ಕೂಡ ಹೋಗಿದ್ದೆ. ಏನಕ್ಕಂದರೆ ಎದುರಿಗೆ ಸ್ವಲ್ಪ ಬಟ್ಟೆ ತೊಗೋಬೇಕಿತ್ತು. ಫ್ರೈಡೇ ನಮ್ಮ ಅಮ್ಮನ ಮನೇಲಿ ಪೂಜೆ ಇದೆ, ಅದಕ್ಕೆ ಅವನಿಗೆ ಬಟ್ಟೆ ಯಾವುದೂ ಇರಲಿಲ್ಲ. ಬಟ್ಟೆ ಇದ್ದಾವೆ, ಎಲ್ಲ ಹೊಸ ಬಟ್ಟೆ ಎಲ್ಲ ಹಾಕ್ಬಿಟ್ಟಿದ್ದೀನಿ. ಹೊಸ ಬಟ್ಟೆ ಇರಲಿ ಅಂತ ಅವನಿಗೂ ತೊಗೊಳ್ಳೋಣ ಅಂತ ಹೋಗಿದ್ದೆ. ಅಲ್ಲಂತೂ ಅವ್ನು ಫುಲ್ಲು ಕ್ರ್ಯಾಂಕಿಯಾಗಿ ಅಳ್ತಾ ಇದ್ದ. ನನಗೆ ಅದು ಬೇಕು ಇದು ಬೇಕು ಅಂತ. ಜಾಸ್ತಿ ಶಾಪಿಂಗ್ ಮಾಡೋಕ್ಕೆ ಬಿಡಲಿಲ್ಲ, ಅರ್ಜೆಂಟ್ ಕೇಸ್ ಸಿಕ್ತು. ಅಷ್ಟು ತೊಗೊಂಡು ಬೇಗ ಬೇಗ ಬಂದುಬಿಟ್ಟೆ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಈಗ ಹುಡ್ಕೊಂಡು ಬಂದಿದ್ದಾನೆ. ಅಮ್ಮ ಏನು ಮಾಡ್ತಾ ಇದ್ದಾರೆ ಅಂತ ಇನ್ವೆಸ್ಟಿಗೇಷನ್ ಮಾಡ್ತಾನೆ ಎಲ್ಲನೂ. ಎದಿ ಆ್ಯಂಡ್ ಎದುಗೆ ಹೊಸ ರಕ್ತ ಕೊಟ್ಟಿದ್ದೀವಿ. ಹೊಸ ರಗ್ ಇಷ್ಟ ಆಯ್ತಕ್ಕಂತ ನಿನಗೆ? ಅವನು ರಗ್ ಬಿಟ್ಟು ಯಾವುದೂ ಹೊಸ್ಕೋತಾ ಇರಲಿಲ್ಲ. ಸದ್ಯ ಇವಾಗ 2 ತೆಗೆಸ್ಕೊಂಡಿದ್ದಾನೆ, ಅದನ್ನು ಹೊಸ್ಕೋತಾ ಇದ್ದಾನೆ. ಅದೇ ಖುಷಿಯಾದ ಮಿಯಾ ಎತ್ಕೊಳ್ತು ಅಂತ ಸುಳ್ಳು ಹೇಳಿ ಇದನ್ನು ಹೊಸ್ಕೊಳ್ಳೋ ಥರ ಮಾಡಿದ್ದೀವಿ. ಹಳೇದು ಮಿಯಾ ಎತ್ಕೊಂಡೈತಲ್ಲವ? ಕಂದ, ಇದು ಇಷ್ಟ ಆಯ್ತಾ ನಿನಗೆ? ಇದು ದೊಡ್ಡ ರಗ್ಗು ಇಷ್ಟ ಆಯ್ತಾ ಕಂದ? ಸರಿ ಕಂದ. ಇದು ಮಾರ್ನಿಂಗ್ ವಿಶಾಲ್ ಮಾರ್ಟ್ಗೆ ಹೋಗಿದ್ವಲ್ಲ, ಆವಾಗ ಒಂದು ವಿಡಿಯೋ ಕ್ಲಿಪ್ಪಿಂಗ್ ತಗೊಂಡೆ. ಜಾಸ್ತಿ ತೊಗೊಳೋಕ್ಕೆ ಎದು ಅಳ್ತಾ ಇದ್ದ, ಅದಕ್ಕೆ ಸ್ವಲ್ಪ ಎಷ್ಟಾಗುತ್ತೆ ಅಷ್ಟು ವಿಡಿಯೋ ಮಾಡಿಕೊಂಡೆ ಅಷ್ಟೇ. ಎದು ಅಂತೂ ನೋಡಿದ್ದೆಲ್ಲ ಬೇಕು ಅಮ್ಮ ಅಂತ ಅಳ್ತಾ ಇದ್ದ. ಅಲ್ಲೊಂದು ಗೊಂಬೆ ಇತ್ತು, ಆ ಗೊಂಬೆ ತಗೊಡು ಅಂತ ಅಳ್ತಾ ಇದ್ದ. ಅದಕ್ಕೆ ಬೇಗ ಬೇಗ ಕರ್ಕೊಂಡು ಹೊರಟೋಗ್ಬಿಟ್ಟೆ. ಇದೇ ನಮ್ಮದು ತೋಟ, ತೆಂಗಿನ ತೋಟ. ಸ್ವಲ್ಪ ಕಬ್ಬು ಬೆಳೆದಿದ್ದಾರೆ ಒಳಗಡೆನೆ. ಆ ಕಡೆ ಕಾಣಿಸ್ತಾ ಇದೆಯಲ್ಲ, ಅಲ್ಲೆಲ್ಲ ಕಬ್ಬು ಹಾಕಿದ್ದಾರೆ. ಆ್ಯಂಡ್ ಕಾರ್ತಿ ನೀರಾಗಿದೆಯಾ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದರು. ಆ್ಯಂಡ್ ವಿಶಾಲ್ ಮಾರ್ಟಿಂದ ಏನೇನು ತಂದೆ ಅಂತ ಇವಾಗ ತೋರಿಸ್ತಾ ಇದ್ದೀನಿ. ವಿಶಾಲ್ ಮಾರ್ಟಿಂದ ಇದು ಒಂದು ಬಟ್ಟೆ ತಗೊಂಡೆ, ಶರ್ಟ್. ಇದು ಬ್ಲೂ ಕಲರ್ ಇದೆ. ಇದು ಕಾರ್ತಿಕ್ ಇಷ್ಟ ಆಯಿತು, ತಗೊಂಡ್ರು. ಅದಕ್ಕೆ ಇದೊಂದು ತಗೊಂಡಿದ್ದೀನಿ. ನೆಕ್ಸ್ಟು ನನಗೆ ಈ ಕಲರ್ ಇಷ್ಟ ಆಯಿತು, ಗ್ರೀನ್ ಕಲರ್. ನಾನು ಅದಕ್ಕೆ ಇದೊಂದು ತೊಗೊಂಡಿದ್ದೀನಿ. ಇದೆರಡರಲ್ಲಿ ಯಾವುದಾದ್ರೂ ಒಂದು ಹಾಕ್ತೀನಿ. ಆ್ಯಂಡ್ ಪ್ಯಾಂಟ್ ಆಲ್ರೆಡಿ ಇದೆ, ಮಾವ ಹಬ್ಬಕ್ಕೆ ತಂದಿದ್ರಲ್ಲ ಅದೇ ಇದೆ. ಅದಕ್ಕೆ ಬರೀ ಶರ್ಟ್ ತೊಗೊಂಡೆ, ಪ್ಯಾಂಟ್ ಅದೇ ಹಾಕ್ತೀನಿ. ಆ್ಯಂಡ್ ನೆಕ್ಸ್ಟು ಟೀ ಶರ್ಟ್ಸ್ ಎಲ್ಲ ಹಳೇದಾಗ್ಬಿಟ್ಟಿತ್ತು, ಅದಕ್ಕೆ ಇದೊಂದು ಟೀ ಶರ್ಟ್ ತೊಗೊಂಡಿದ್ದೀನಿ. ದಿನ ತಿಸ್ಬೇಕಂತೆ, ಅದೆಲ್ಲ ಟಚ್ ಮಾಡಬಾರ್ದು ಕಂದ. ನೋ, ವಿಡಿಯೋ ಮಾಡ್ತಾ ಇದೆ, ಎದು ಬಂದು ಡಿಸ್ಟರ್ಬ್ ಮಾಡ್ದ. ಆ್ಯಂಡ್ ಇನ್ನೊಂದು ಟೀ ಶರ್ಟ್ ತೊಗೊಂಡಿದ್ದೀನಿ. ಇದು ಡೈಲಿ ಯೂಸ್ ಇರಲಿ ಅಂತ ಟೀ ಶರ್ಟ್ಸ್ ತೊಗೊಂಡಿದ್ದೀನಿ. ಆದಮೇಲೆ ನೆಕ್ಸ್ಟ್ ಬಂದು ಬೆಡ್ಶೀಟ್ ತೊಗೊಂಡೆ. ಬೆಡ್ಶೀಟ್ ಕಾಂಬೋ ಆಫರ್ 1000 rupees. ಇಲ್ಲಂತೂ ತುಂಬ ಚೆನ್ನಾಗಿರುತ್ತೆ. ನಾನು ಐಶು ಇಬ್ರಿಗೂ ಬೇಕಂತ 3 ತೊಗೊಂಡ್ವಿ. ನಾನು ಒಂದು ಇಟ್ಕೋತೀನಿ, ಐಶುನೇ 2 ಬೇಕು ಅಂತ ಹೇಳಿದ್ದಾರೆ. ಇದೊಂದು ಚೆನ್ನಾಗಿದೆ ಅಲ್ವಾ? ನನಗಂತೂ ಅಲ್ಲಿ ಬೆಡ್ಶೀಟ್ಸ್ ಇಷ್ಟ ಆಗುತ್ತೆ. ನಾನು ಆಲ್ಮೋಸ್ಟ್ ಅಲ್ಲೇ ತಗೊಳ್ಳೋದು. ತುಂಬ ಚೆನ್ನಾಗಿ ಬಾಳಿಕೆನೂ ಬರುತ್ತೆ. ಇದೊಂದು ತೊಗೊಂಡಿದ್ದೀನಿ, ಇದು ಐಶುಗೆ. ಆ್ಯಂಡ್ ಅಪ್ಪನ ಕೈಲಿ ಬಿಚ್ಚಿಸ್ಕೋಗಂದ. ನನಗೆ ಬಿಚ್ಚಕ್ಕೆ ಬರಲ್ಲ, ಅಪ್ಪನ ಕೈಲಿ ಕತ್ರಿ ತಗೊಂಡು ಬಿಚ್ಚಿಸ್ಕೋಗು. ಇದು ಅಂತೂ ಫುಲ್ ಡಿಸ್ಟರ್ಬ್ ಮಾಡ್ತಾನೆ ವಿಡಿಯೋ ಮಾಡೋದಕ್ಕೆ. ಆ್ಯಂಡ್ ಇದನ್ನು ಐಶುಗೆ. 2 ಅದೇ ಥರ ತೊಗೊಂಡಿದ್ದೀನಿ. ನನಗೊಂದು ಇಟ್ಕೋತೀನಿ, ಐಶುಗೊಂದು ಇಟ್ಕೋತೀನಿ. ಯಾಕಂದ್ರೆ ನನಗೆ ತುಂಬ ಇಷ್ಟ ಆಯಿತು, ಅದಕ್ಕೆ 2 ಪೀಸ್ ತೊಗೊಬಿಟ್ಟೆ. 1000 rupeesಗೆ 3 ಕೊಡ್ತಾರೆ ವಿಶಾಲ್ ಮಾರ್ಟಲ್ಲಿ, ಚೆನ್ನಾಗಿರುತ್ತೆ. ಇದೊಂದು ಅದೇ ಬೇರೆ ಹೊರಗಡೆ ಅಂಗಡಿಗೆ ಹೋದರೆ ಮಿನಿಮಮ್ ಒಂದು 600-700 ಇರುತ್ತೆ. ಒಂದು ಮಾಮೂಲಿ ಕಿಂಗ್ ಸೈಜ್ ಬೆಡ್ಗೆ ಕವರ್ ಬೇಕು ಅಂದರೆ. ಆದಮೇಲೆ ಇದೊಂದು ಡ್ರೆಸ್ ತೊಗೊಂಡಿದ್ದೆ. ನಾನು ಮೈಸೂರಿಗೆ ಹೋಗಿದ್ನಲ್ಲ ಕಾರ್ತಿಕ್ ಬಟ್ಟೆ ಶಾಪಿಂಗ್ ಅಂತ, ಒಂದು ಕಾರ್ಡ್ ಸೆಟ್ ತಗೊಂಡಿದ್ದೆ, ಅದು ಹಾಕೊಂಡಿದ್ದೆ ಗದ್ದೆ ಪೂಜೆಯಲ್ಲಿ. ಆದ್ಮೇಲೆ ಇದೊಂದು ಡ್ರೆಸ್ ತಗೊಂಡಿದ್ದೆ, ಇದನ್ನು ಚೆನ್ನಾಗಿದೆ, ನನ್ಗೆ ಇಷ್ಟ ಆಯ್ತು. ಯಾವಾಗಾದ್ರೂ ಹಾಕೋತೀನಿ. ಅದಕ್ಕೆ ಸ್ಟಿಚ್ ಮಾಡ್ಕೊಂಡು ಬಂದಿದ್ದೀನಿ ನನ್ನ ಬಾಡಿ ಸೈಜ್ಗೆ. ಇವಾಗ ಇಟ್ಟಿದೆ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಮಾಡಿದ್ದೀನಿ. ಪ್ಯಾಂಟು ನಾರ್ಮಲ್. ಎದು ಅಂತೂ ಫುಲ್ ಡಿಸ್ಟರ್ಬ್ ಮಾಡ್ತಾ ಇದ್ದ. ಇವಾಗ ಈ ಥರ ಪ್ಯಾಂಟ್ ಬರುತ್ತೆ, ಸಾರಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಮಕ್ಕಳಿದ್ಮೇಲೆ ಅದೇ ರೀತಿ ಅವರು ಬರಬೇಕಂತ ಹೇಳ್ತಾರೆ. ಇದು ಪ್ಯಾಂಟ್ ಈ ರೀತಿ ಫುಲ್ ಇದೆ. ಆದಮೇಲೆ ದುಪ್ಪಟ್ಟನೂ ತುಂಬ ಸಾಫ್ಟಾಗಿದೆ, ಅದಕ್ಕೆ ಇಷ್ಟ ಆಯಿತು, ತೊಗೊಂಡೆ. ನಾನು ತಗೊಳ್ಳೋ ಐಡಿಯಾ ಏನಿರಲಿಲ್ಲ.
ಇಷ್ಟ ಆದಾಗ ತೊಗೋತೀನಿ ಅಷ್ಟೇ. ಇವಾಗಲೇ ತೊಗೋಬೇಕು ಆವಾಗಲೇ ತೊಗೋಬೇಕಂತ ಏನಿಲ್ಲ. ದುಪ್ಪಟ್ಟ ಅಂತೂ ತುಂಬ ಚೆನ್ನಾಗಿದೆ, ಸಾಫ್ಟಾಗಿ. ಆ್ಯಂಡ್ ವಿಶಾಲ್ ಮಾರ್ಟಲ್ಲಿ ಇನ್ನೇನು ತೊಗೊಂಡ್ವಿ ಅಂದರೆ ಸ್ವಲ್ಪ ಮನೆಗೆ ಡಿಸ್ಇನ್ಫೆಕ್ಟೆಂಟ್ ಬೇಕಿತ್ತು, ಅದು ತೊಗೊಂಡೆ. ಅದಾದಮೇಲೆ ಕಂಫರ್ಟ್ ತೊಗೊಂಡ್ವಿ. ಡ್ರೈ ಫ್ರೂಟ್ಸ್ ತೊಗೋಬೇಕಿತ್ತು, ಇದು ಫುಲ್ಲು ಅಳ್ತಾ ಇದ್ದ, ಅದಕ್ಕೆ ಅಯ್ಯೋ ಇನ್ನೊಂದು ದಿನ ಅಂದ್ಬಿಟ್ಟು ಬಂದ್ಬಿಟ್ಟೆ ಅಷ್ಟೇ. ಸದ್ಯಕ್ಕೆ ತೊಗೊಂಡಿದ್ದು. ಆ್ಯಂಡ್ ಇಷ್ಟ ಆಯಿತಾ ನಿಮಗೆ ಡ್ರೆಸ್ಸಸ್? ಕಮೆಂಟ್ ಮಾಡಿ ಯಾರ್ದು ಇಷ್ಟ ಆಯಿತು, ಎದ್ದು ಇಷ್ಟ ಆಯಿತಾ. ಇವತ್ತು ಸಂಡೇ ಇತ್ತು, ಹೇಗೋಯ್ತು ಅಂತಲೇ ಗೊತ್ತಾಗಲಿಲ್ಲ. ನಮ್ಮ ಮನೇಲಿ ಇವತ್ತು ಫಿಶ್ ಸಾಂಬಾರು ಮಾಡಿದ್ವಿ. ನನಗಂತೂ ಫಿಶ್ ತುಂಬ ಇಷ್ಟ, ಅದಕ್ಕೆ ಫಿಶ್ ತರಿಸಿದ್ದೆ. ಕಾರ್ತಿಕ್ ತಂದಿದ್ರು. ಫಿಶ್ ಸಾಂಬಾರು ಚೆನ್ನಾಗಿತ್ತು, ನನಗಂತೂ ಇಷ್ಟ ಆಯಿತು. ಆ್ಯಂಡ್ ಅಷ್ಟೇ, ಮುಂದೆ ಕಂಟಿನ್ಯೂ ಮಾಡ್ತೀನಿ. ನೆಕ್ಸ್ಟ್ ನಮ್ಮನೆ ಪೂಜೆ ವೀಡಿಯೋಸ್ ಎಲ್ಲ ಬರುತ್ತೆ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕೆ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನೀವು ವೆಯ್ಟ್ ಮಾಡ್ತಾ ಇರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಬಾಯ್ ಬಾಯ್. ಪಾಪು ಬೇಡವಾ ಇದು? ನೀನೇ ಸಾಕಾ? ನೀನ್ ಬೇಡ ಮಗ, ನೀ ಪಾಪು ತಗತ್ತೀನಿ ನಾನು. ಎದಿ ಪಾಪು ಒಳ್ಳೇದು ಕಂದ, ನಿನ್ ಜೊತೆ ಆಟ ಆಡುತ್ತೆ ಪಾಪ. ಜೊತೆ ನಿನ್ಗೆ ತಮ್ಮ ಪಾಪು, ಇದು ನಿನ್ ಜೊತೆ ಆಟ ಆಡುತ್ತೆ ಆಯ್ತಾ? ಎಷ್ಟು ಕ್ಯೂಟ್ ಆಗೈತೆ ನೋಡು ಪಾಪ. ಬೇಡ ಮಗನ ಇದು ಪಾಪು. ಹೇಳೋ ಪಾಪು ಕರ್ಕೊಬರ್ತೀನಿ ಇರು, ನನಗೆ ಹೋಗಿ ನನ್ನ ಪಾಪು ಇದು ಕರ್ಕೊಬರ್ತೀನಿ ನಾನು ಪಾಪುನ. ಏ ಪಾಪು ಯಾಕೆ ಪೋಲಿ ಆಯ್ತದೆ? ಪಾಪು ಗುಡ್ ಪಾಪು, ನೀನು ಪೋಲಿ. ಬೇಡ ಇದು ಪಾಪು. ಈಗ ಹೇಳು, ಬೇಕಾ ಬೇಡವಾ ಅಂತ ಕಂದ? ಪಾಪು ತರದ ಬೇಕಾ? ಪಾಪು ತಗೊಳದ ನಾನೀಗ. ನೀನ್ ಬಾ. ಅವಾಗ ನೀನು ಎದು, ಅವಾಗ ನೀನು ಅಜ್ಜಿ ತಾತನ ರೂಮಲ್ಲಿ ಹೋಗಿ ಪಾಚ್ಕೊಬಿಡ್ಬೇಕು. ಅಜ್ಜಿ ತಾತನ ಜೊತೆ ಇರೋ. ನಮ್ಮ ಜೊತೆ ಪಾಪು ಪಾಚಿಸ್ಕೊತೀವಿ. ಮಲ್ಕತ್ತೀನಿ ಆಯ್ತಾ? ಆಯ್ತವಾ? ಪಾಪು ಕರ್ಕೊಬರ್ತೀನಿ ಈಗ ನಾನು ಆಯ್ತಾ? ಬಾಯ್. ಇಲ್ಲ ಇಲ್ಲ ಪಾಪ ಬೇಡ, ನೀನೇ ಸಾಕು. ನೀನು ನನ್ನ ಪಾಪು, ನನ್ನ ಮುದ್ದು ಮಗ ಆಯ್ತಾ? ಅಪ್ಪ ಟಿವಿ ನೋಡಕ್ ಹೋಯ್ತಾ ಅದಕ್ಕವ, ಟಿವಿ ನೋಡ್ತಾ ಐತೆ. ಅದಾದಮೇಲೆ ವಿಡಿಯೋ ಕಂಟಿನ್ಯೂ ಮಾಡೋಕ್ಕೆ ಆಗಲಿಲ್ಲ. ನಾನು ತುಂಬ ಹುಷಾರಿರಲಿಲ್ಲ, ಹೊಟ್ಟೆ ನೋವೆಲ್ಲ ಬಂದುಬಿಟ್ಟಿತ್ತು. ಆ್ಯಂಡ್ ಯೂರಿನ್ ಇನ್ಫೆಕ್ಷನ್ನು ಆಗಿ ಬರೀ ಹಾಸ್ಪಿಟಲ್ಗೆ ಹೋಗೋದೇ ಆಯಿತು. ಅದಕ್ಕೆ ವಿಡಿಯೋನು ಕಂಟಿನ್ಯೂ ಮಾಡಲಿಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ನಮ್ಮನೆ ಪೂಜೆ ಸ್ವಲ್ಪನೇ ತೊಗೊಂಡಿದ್ದೀನಿ ಅಷ್ಟೇ, ಅದನ್ನು ಅಟ್ಯಾಚ್ ಮಾಡ್ತೀನಿ ನೋಡಿ. ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನಗೆ ಸಪೋರ್ಟ್ ಮಾಡಿ. ಬಾಯ್ ಬಾಯ್, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.